ಗುರುಗಳೇ, ಅದೇ ರೀತಿ ಈಗ ಪಂಚಗ್ರಹ ಮಹಾಯೋಗ ಅಂದರೆ ಏನು, ಇದರ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಡಿ ಗುರುಗಳೇ. ಪಂಚಗ್ರಹ ಯೋಗ ಅಂದರೆ 5 ಗ್ರಹಗಳು ಒಂದೇ ಸ್ಥಾನದಲ್ಲಿ ಒಂದೇ ಮನೆಯಲ್ಲಿ ಇರತಕ್ಕಂಥದ್ದು. ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿ 5 ಗ್ರಹಗಳು ಸೂರ್ಯ, ಚಂದ್ರ, ಬುಧ, ಗುರು ಮತ್ತು ಶುಕ್ರ ಇವರೆಲ್ಲರೂ ಕೂಡ ಇದ್ದಾರೆ. ಇದು ಇವತ್ತು ಶನೇಶ್ವರ ಜಯಂತಿ ಎಂದು. ಯಾಕೆಂತಂದರೆ ಶನೇಶ್ವರ ಜಯಂತಿ ಅಂತ ಆದರೆ ಇವತ್ತು, ಹಾಗಾದ್ರೆ ನಾವು ಶನೇಶ್ವರ ಜಯಂತಿ ಇವತ್ತು ಯಾಕೆ ಅವನು ಹೇಗೆ ಬಂದಿದ್ದ ಅಂತ ನಾವು ಒಂದೊಮ್ಮೆ ತಿಳ್ಕೊಳ್ಳೋದಾದರೆ, ವಿಶೇಷವಾಗಿ ಸೂರ್ಯನ ಹೆಂಡತಿ ಸಮುಜ್ಞಾದೇವಿಯಲ್ಲಿ ಒಂದೊಮ್ಮೆ ಹೀಗೆ ಆ ಸೂರ್ಯನ ಕಿರಣದ ಪ್ರಖರತೆಯಿಂದ ಅವಳಿಗೆ ಆ ಕಿರಣವನ್ನು ತಾಳಲಾರದೆ ಅವಳು ತನ್ನ ನೆರಳನ್ನು ಉತ್ಪತ್ತಿ ಮಾಡ್ತಾಳಂತೆ. ಆ ನೆರಳಿನ ಉತ್ಪತ್ತಿಯ ಕಾರಣದಿಂದಾಗಿ ಆ ನೆರಳು ಹೆಸರು ಹೇಳ್ತೆ ಛಾಯಾ ಹೇಳ್ತಾಳಂತೆ, ಇನ್ಮೇಲೆ ಯಾಕಂದರೆ ನಿನಗೆ ಈ ಕಿರಣದ ಹತ್ತಿರ ಇರಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ನೀನು ಸ್ವಲ್ಪ ದೂರ ಹೋಗು, ನಾನಿಲ್ಲಿ ಇರ್ತೇನೆ ಅಂತ ಛಾಯಾ ಹೇಳ್ತಾಳಂತೆ. ಆಗ ಆಯಿತು ಅಂತ ಹೇಳಿ ಸಮುಜ್ಞ ಹೋಯಿತು, ಸ್ವಲ್ಪ ದೂರ ಹೋಯಿತು. ಆಗ ರವಿ ಬಂದು ಇವಳೇ ತನ್ನ ಹೆಂಡತಿ ಅಂತ ಅಂದುಕೊಂಡು, ಹಾಗೆ ಅವರಿಬ್ಬರ ಸಂಪರ್ಕದಿಂದ ಶನೇಶ್ವರ ಇವತ್ತಿನ ದಿವಸ ಜನ್ಮವನ್ನು ತಾಳಿದ. ಹಾಗೆ ಸ್ವಲ್ಪ ಹೊತ್ತಿನ ನಂತರ, ಸ್ವಲ್ಪ ದಿವಸದ ನಂತರ ಮತ್ತೆ ಸಮುಜ್ಞಾದೇವಿ ಬರ್ತಾಳೆ. ಬಂದು ಹೇಳ್ತಾಳೆ, ಇವಳು ನಾನು ನಿನ್ನ ಹೆಂಡತಿ ಅಂತ ಹೇಳ್ತಾಳೆ ಸೂರ್ಯನಿಗೆ. ಸೂರ್ಯ ಇಲ್ಲ, ಇವಳೇ ನನ್ನ ಹೆಂಡತಿ ಅಂತ ಹೇಳ್ತಾ. ಆಗ ಶನೇಶ್ವರ ಹೇಳ್ತಾನೆ, ಇಲ್ಲ, ಇವಳು ನನ್ನ ತಾಯಿ ಅಂತ ಹೇಳ್ತಾನೆ. ಆಗ ಇಲ್ಲ, ಇವಳು ನನ್ನ ತಾಯಿ ಅಲ್ಲ ಅಂತ ನಿನ್ನ ತಾಯಿ ಅಲ್ಲ ಅಂತ ರವಿ ಹೇಳ್ತಾನೆ. ಹೇಳೋದ್ರಿಂದ ಇಬ್ಬರಿಗೂ ಕೂಡ ವಾಗ್ವಾದ ಆಗ್ತದೆ. ಶನೇಶ್ವರ ಹೇಳೋದನ್ನು ಯಾಕಂದರೆ ಸೂರ್ಯ ಒಪ್ಪೋದಿಲ್ಲ, ಸೂರ್ಯ ಹೇಳಿದ್ದನ್ನು ಶನೇಶ್ವರ ಒಪ್ಪೋದಿಲ್ಲ. ಆವಾಗ ಅವರಿಬ್ಬರು ಕೂಡ ಪರಸ್ಪರ ವಿರುದ್ಧವಾಗಿ ಅವರು ಮಾತಾಡೋದರಿಂದ ಇಬ್ಬರಿಗೂ ಕೂಡ ಅವರಿಗೆ ಬರೋದಿಲ್ಲ, ಶತ್ರುಗಳಾಗ್ತಾರೆ ಅವರಿಬ್ಬರು. ಅದಕ್ಕಾಗಿ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅಂತ ನಾವು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅಂತ ನಾವು ಆ ಶ್ಲೋಕದಲ್ಲೇ ಹೇಳ್ತೇವೆ. ಹಾಗಾಗಿ ಇವತ್ತಿನ ದಿವಸ ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಏನೇನು ಕೆಲಸವನ್ನು ಮಾಡಬೇಕು, ಏನೇನು ಕೆಲಸವನ್ನು ನಾವು ಮಾಡಬಾರದು, ವಿಶೇಷವಾಗಿ ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಪಿತೃ ಕಾರ್ಯಕ್ರಮ ಮಾಡಬೇಕಂತೆ. ಅದಕ್ಕೆ ಮೊದಲನೇದಾಗಿ 5 ರೀತಿಯಾದಂಥ ಯಜ್ಞಗಳು ಇದ್ದಾವೆ. ದೇವಯಜ್ಞ, ಪಿತೃಯಜ್ಞೋ, ಭೂತಯಜ್ಞೋ, ಮನುಷ್ಯಯಜ್ಞೋ, ಬ್ರಹ್ಮಯಜ್ಞ ಅಂತ. ಇದನ್ನು ನಾವು ಪ್ರತಿ ದಿವಸವೂ ಮಾಡಬೇಕಂತೆ. ಹಾಗೆ ಅಮಾವಾಸ್ಯೆ ಆದರೂ ಕೂಡ 5 ಯಜ್ಞವನ್ನು ನಾವು ಇವತ್ತಿನ ದಿವಸ ಮಾಡಲೇಬೇಕಂತೆ. ವಿಶೇಷವಾಗಿ ಮೊದಲನೇದಾಗಿ ದೇವಯಜ್ಞ ಅಂದರೆ ನಾವು ದೇವರ ಪೂಜೆಯನ್ನು ಮಾಡುವಂಥದ್ದು. ಹಾಗೆ ದೇವರ ಪೂಜೆ, ದೇವರ ನಮಸ್ಕಾರ, ಜಪ, ತಪಸ್ಸು, ದಾನ ಇದನ್ನು ಮಾಡುವಂಥದ್ದು ದೇವಯಜ್ಞ. ಹಾಗೆ ದೇವಯಜ್ಞ, ಪಿತೃಯಜ್ಞ ಇವತ್ತು ವಿಶೇಷವಾಗಿ ಅಮಾವಾಸ್ಯೆ ಕಾಲದಲ್ಲಿ ನಾವು ತರ್ಪಣಾದಿಗಳನ್ನು ಮಾಡಲೇಬೇಕಂತೆ. ಅದರಿಂದ ಆ ತರ್ಪಣವನ್ನು ಮಾಡೋದರಿಂದ ಪಿತೃಗಳು ತೃಪ್ತರಾಗ್ತಾರಂತೆ. ಹಾಗಾಗಿ ಇವತ್ತಿನ ದಿವಸ ಎಳ್ಳಿನಿಂದ ತರ್ಪಣವನ್ನು ಮಾಡುವಂಥದ್ದು. ಸಾಧ್ಯವಾದವರು ನದಿ ತೀರದಲ್ಲಿ ತರ್ಪಣವನ್ನು ಮಾಡುವಂಥದ್ದು. ಸಮುದ್ರದ ಹತ್ತಿರ ಇದ್ದವರು
ಸಮುದ್ರದಲ್ಲೂ ಕೂಡ ಆ ತರ್ಪಣವನ್ನು ಮಾಡುವಂಥದ್ದು ಅಥವಾ ಪಿಂಡ ಪ್ರದಾನ ಶ್ರಾದ್ದಾದಿಗಳನ್ನು ಮಾಡುವಂಥದ್ದು ಇವತ್ತು ತುಂಬ ಶ್ರೇಷ್ಠ ಅಮಾವಾಸ್ಯೆ ಆಗಿರೋದ್ರಿಂದ. ಹಾಗಾಗಿ ಅಮಾವಾಸ್ಯೆಯಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲೇಬೇಕಂತೆ. ಅಮಾವಾಸ್ಯೆ ವಾಹನವನ್ನು ಖರೀದಿ ಮಾಡುವಂಥವರು, ಹಾಗೆ ವಾಹನ ಪೂಜೆಯನ್ನು ಮಾಡುವಂಥವರು, ನಿನ್ನೆ ಯಾರಾದರೂ ವಾಹನವನ್ನು ತೆಗೆದುಕೊಂಡಿದ್ದರೆ ಇವತ್ತಿನ ದಿವಸ ವಾಹನ ಪೂಜೆಯನ್ನು ಕೂಡ ಮಾಡುವಂಥದ್ದು. ಇದು ವಿಶೇಷವಾಗಿ ಅಮಾವಾಸ್ಯೆ ದಿವಸ ತುಂಬ ಶ್ರೇಷ್ಠವಾದದ್ದು. ಹಾಗೆ ಭೂತಯಜ್ಞೋ, ಯಾಕೆಂತಂದರೆ ಈ ಅಮಾವಾಸ್ಯೆ ದಿವಸ ನಮಗೆ ತರ್ಪಣ ಮಾಡಲಿಕ್ಕೆ ಆಗಲಿಲ್ಲ, ತರ್ಪಣ ಕೊಡಲಿಕ್ಕೆ ನಮಗೆಲ್ಲೂ ಆಗಲಿಲ್ಲ ಹೇಳೋ ಯಾವುದೋ ಅನಿವಾರ್ಯತೆ ಕಾರಣದಿಂದಾಗಿ ಬೇರೆ ರೀತಿಯಲ್ಲೂ ಕೂಡ ಈಗ ಶ್ರಾದ್ದವನ್ನು ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂತಂದರೆ ನಮಗೆ ಶ್ರಾದ್ದದ ತಿಥಿ ಗೊತ್ತಿರೋದಿಲ್ಲ ಅಥವಾ ಆ ಡೇಟ್ ಗೊತ್ತಿರೋದಿಲ್ಲ ಅಂತಾದರೆ ಅಮಾವಾಸ್ಯೆ ದಿವಸ ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗಾಗಿ ಅವತ್ತು ಈ ಶ್ರಾದ್ದವನ್ನು ನಮಗೆ ಮಾಡಬೇಕು, ಆದರೆ ತನ್ನ ಹತ್ರ ಶಕ್ತಿ ಇಲ್ಲ ಹೇಳುವಂಥವರು 4 ರೀತಿಯಾದಂಥ ಶ್ರಾದ್ದವನ್ನು ಇವತ್ತು ಮಾಡಬಹುದಂತೆ. ಮೊದಲನೇದಾಗಿ ಪಿಂಡ ಪ್ರದಾನ ಈ ರೀತಿ ಮಾಡುವಂಥದ್ದು 3, ಅದಕ್ಕೆ ವಸು, ರುದ್ರ, ಆದಿತ್ಯ. ಗುರುಗಳೇ, ಸಾಕಷ್ಟು ವಿಚಾರಗಳನ್ನ ಮತ್ತಷ್ಟು ಮಾತಾಡೋಣ.